ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇದು ನನ್ನ ಫಸ್ಟ್ ಡೈಲಿ ರೊಟೀನ್ ವಿಡಿಯೋ. ತುಂಬಾ ದಿನ ಆಯ್ತು ನಾನು ವಿಡಿಯೋ ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದೆ, ಆಗ್ತಾನೆ ಇರ್ಲಿಲ್ಲ. ಅದು ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ನಾನು ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀನಿ ನಾನು ಜಾಗಿಂಗ್ಗೆ, ಬಟ್ ವಿಡಿಯೋ ಮಾಡೋದಾಗಿಲ್ಲ. ಅದಕ್ಕೆ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ಕ್ಯಾಶುವಲ್ ಏನಂತ ಬೆಳಿಗ್ಗೆ 5 o'clock ಎದ್ದಿರ್ತೀನಿ. ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ನೀರು ಬಿಸಿ ಮಾಡಿ ಒಂದು ಗ್ಲಾಸ್ ನಾನು ಬಿಸಿನೀರು ಕುಡಿದು ನೆಕ್ಸ್ಟ್ ಪ್ರೊಸೆಸ್ ಮಾಡ್ತೀನಿ. ಯಾಕಂದ್ರೆ ಬಿಸಿನೀರು ಸ್ವಲ್ಪ ನಮ್ಮ ಡೈಜೆಸ್ಟಿವ್ ಕೆಲಸ ಚೆನ್ನಾಗಿ ಮಾಡುತ್ತೆ. ಹಂಗಾಗಿ ನಾನು ತುಂಬಾ ದಿನದಿಂದ ರೂಢಿ ಹಾಕೊಂಡಿದ್ದೀನಿ. ಅದು ಕ್ಯಾಶುವಲ್ ಆಗಿ ನಾನು ಡೈಲಿ ಮಾಡ್ತಾ ಇರ್ತೀನಿ. ಮತ್ತೆ ನಾನಿದು ತುಂಬಾ ಆಲ್ಮೋಸ್ಟ್ ಆಲ್ ಒಂದು 3 ರಿಂದ 4 ವರ್ಷ ಆಯ್ತು ನಾನು ಜಾಗಿಂಗ್ ಹೋಗ್ತಾ ಇದ್ದು ರೂಢಿ ಮಾಡ್ಕೊಂಡು. ಸ್ವಲ್ಪ ವಿಂಟರ್ ಸೀಸನ್ ಅಲ್ಲಿ ಕಷ್ಟ ಆಗುತ್ತೆ. ಸಮ್ಮರ್ ಆಮೇಲೆ ರೈನಿ ಸೀಸನ್ ಅಲ್ಲಿ ಕ್ಯಾಶುವಲ್ ಹೋಗ್ತೀವಿ. ವಿಂಟರ್ ಸೀಸನ್ ಅಲ್ಲಿ ಚಳಿ ಜಾಸ್ತಿ ಆದ್ರೆ ಸ್ವಲ್ಪ ಕಷ್ಟ ಹೋಗಕ್ಕೆ. ಈಗ ಆಲ್ರೆಡಿ ನಾನು ಒಂದು 15 days ಆಯ್ತು ರೆಗ್ಯುಲರ್ ಹೋಗ್ತಾ ಇದ್ದೀನಿ. ನಾನು ಅದ್ರ ಹಿಂದ್ಗಡೆ ಒಂದು 2 ರಿಂದ 3 ತಿಂಗಳು ನಾನು ಹೋಗಿಲ್ಲ. ನಾನು ಸ್ವಲ್ಪ ಚಳಿ ಕಮ್ಮಿ ಆಗಿದೆ, ಹಿಂಗಾಗಿ ನಾನು ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಹೋಗ್ತಾ ಇದ್ದೀನಿ. ಮತ್ತೆ ಒಂದು 15 days ಆಯ್ತು ರೂಢಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾವು ಜಾಗಿಂಗ್ ಹೋಗೋ ಪ್ಲೇಸ್ ಬಂದು ಮನೆಯಿಂದ ಅರೌಂಡ್ 500 meters ಡಿಸ್ಟೆನ್ಸ್ ಅಲ್ಲಿ ಇದೆ. ನೀವು ನೋಡ್ತಿರ್ಬೋದು ನೋಡಿದು, ನಮ್ ಸರ್ ಆಲ್ರೆಡಿ ಬಂದು ಜಾಗಿಂಗ್ ಮಾಡ್ತಾ ಇದ್ದಾರೆ. ನಾನು ಹೋಗಿಸಿ ಜಾಗಿಂಗ್ ರನ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಒಂದು 4 ರಿಂದ 5 ರೌಂಡ್ ಫಸ್ಟ್ ರೌಂಡ್ಸ್ ಹೊಡಿತೀವಿ. ಅಲ್ಲಿಗೆ ಚಳಿ ಎಲ್ಲ ಕಿತ್ಕೊಂಡು ಬೆವರು ಬರ್ತಾ ಇದೆ. ನಮಗೆ ಒಂದು 4 ರೌಂಡ್ ಹೊಡೆದ್ರೆ ಸಾಕು, ಚಳಿ ಎಲ್ಲ ಹೋಗ್ಬಿಡುತ್ತೆ. ನೆಕ್ಸ್ಟ್ ನಾನು ನಿಮಗೆ ನಮ್ಮ ಸ್ಪಾಟ್ ತೋರಿಸ್ತೀನಿ. ಇದು ನೋಡಿ, ಇದು ಯೂನಿವರ್ಸಲ್ ಬಸ್ಸು. ಇದೇನೋ ಡೈಲಿ ಜಾಗಿಂಗ್ ಮಾಡೋ ಪ್ಲೇಸು. ನಮ್ಮ ಫ್ರೆಂಡ್ಸ್ ನೋಡಿದ್ರು, ಫಸ್ಟಿಗೆ ಕಾಮಿಡಿ ಮಾಡಿದ್ರು, ಇದೇನು ಹೊಸ್ದಾಗಿ ಸ್ಟಾರ್ಟ್ ಮಾಡಿ ಅಂತೇಳಿ. ಆಮೇಲೆ ಅವರೇ ನಂದೊಂದು ವಿಡಿಯೋ ಮಾಡಂತೇಳಿ ಒಂದು ಶಾರ್ಟ್ನ ರೆಕಾರ್ಡ್ ಮಾಡಿದೆ. ಆಮೇಲೆ ಮಾಮೂಲಿ ವಾರ್ಮ್ ಅಪ್ಪು, ಸ್ವಲ್ಪ ಎಲ್ಲ ಬಾಡಿನ ವಾರ್ಮ್ ಅಪ್ ಮಾಡಿ ಫ್ಲೆಕ್ಸಿಬಲ್ ಮಾಡಿ ನೆಕ್ಸ್ಟ್ ವರ್ಕೌಟ್ಗೆ ಪ್ರಿಪೇರ್ ಆಗೋದು. ಆಮೇಲೆ ಕ್ಯಾಶುವಲ್ ಆಗಿ ನಮ್ಮ ಫ್ರೆಂಡ್ಸ್ ಹಂಗೆ ಮಾತಾಡ್ಕೊಂತ ನಾವು ವಾರ್ಮ್ ಅಪ್ ಮಾಡಿದ್ವಿ. ನಮ್ಮ ಫ್ರೆಂಡು ಫಸ್ಟಿಗೆ ಕಾಮಿಡಿ ಮಾಡಿದ್ರು, ಮುಂಚೆ ಎಲ್ಲ ಚೆನ್ನಾಗಿದ್ದು ಒಮ್ಮೆ ಹಿಂಗ್ಯಾಕದೆ ಅಂತೇಳಿ. ಯಾಕಂದರೆ ನಾನು ಆಲ್ಮೋಸ್ಟ್ ಅಲ್ಲಿ ಒಂದು 10 days 15 days ಆಯಿತು ರೀಲ್ಸ್ ಮಾಡೋದು ವಿಡಿಯೋ ಮಾಡೋದು ಮಾಡ್ತಾ ಇದ್ದೀನಿ. ಫಸ್ಟಿಗೆ ಅವರು ಕಾಮಿಡಿ ಮಾಡಿದ್ರು. ಆಮೇಲೆ ಅವರೇ ನಾಳೆ ಒಂದು ವಿಡಿಯೋ ಮಾಡೋಕ್ಕೆ ನಾನು ಕಂಪ್ಲೀಟ್ ಅಂತಂದ್ರು. ಓಕೆ ಡನ್ ಅಂತೇಳಿ ನಾನು ನಾಳೆ ವಿಡಿಯೋ ಮಾಡ್ತೀನಿ ತಗೋ ಅಂತೇಳಿ ಹಂಗೆ ಮಾತಾಡ್ಕೊತ ನಾವು ವಾರ್ಮ್ ಅಪ್ ಮಾಡ್ತಾಯಿದ್ವಿ. ತುಂಬ ಜನ ಶಾಕ್ ಆಗ್ತಾರೆ, ಯಾಕಂದರೆ ಇದು ರೂಢಿ ಇಲ್ಲ. ತುಂಬ ನಾವೆಲ್ಲ ಹೊಸದಾಗಿ ನಾನು ರೆಕಾರ್ಡ್ ಮಾಡೋದು ನೋಡಿದ ತಕ್ಷಣ ಅವರೆಲ್ಲ ತುಂಬ ಶಾಕ್ ಆದರು. ಅವರು ಏನಿದೆ ಹೊಸ ಸ್ಟಾರ್ಟ್ ಮಾಡಿ ಅಂತೇಳಿ. ಆಮೇಲೆ ಅವರೇ ಓಕೆ ನಾಳೆ ನಂದು ಮಾಡೋಕ್ಕಂತ ತಕ್ಷಣ ಓಕೆ ಡನ್ ಆಯಿತು. ನೆಕ್ಸ್ಟ್ ಬಂದು ನಮ್ಮದು ಪುಷಪ್ಪು 20 into 3 ಪುಷಪ್ ಮಾಡಿ ನೆಕ್ಸ್ಟ್ ನಾನು ಟ್ರೈಸೆಪ್ಸು ಸ್ವಲ್ಪ ವರ್ಕೌಟ್ ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲ ತುಂಬ ಹೆವಿ ವರ್ಕೌಟ್ ಮಾಡೋದಿಲ್ಲ. ನಾರ್ಮಲಾಗಿ ಏನು ಬಾಡಿ ಫಿಟ್ ಇರೋಕ್ಕೆ ಬೇಕು ಅಷ್ಟನ್ನು ಮಾತ್ರ ಮಾಡಿದಿರ್ತೀನಿ. ಯಾಕಂದರೆ ಎಕ್ವಿಪ್ಮೆಂಟ್ ಎಲ್ಲ ಇಲ್ಲ. ಎಕ್ವಿಪ್ಮೆಂಟ್ ಇದ್ದರೆ ಕಂಪ್ಲೀಟಾಗಿ ಮಾಡ್ಬೋದಾಗಿತ್ತು. ಓಕೆ, ನಾನು ಇದ್ರಲ್ಲಿ ಕಂಫರ್ಟಬಲ್ ಆಗಿದ್ದೀನಿ. ನಾನು ಡೈಲಿ ಏನು ನಮ್ಮ ರೊಟೀನ್ ಬೇಕು ಸಾಕಾಗಿದೆ. ನಾನು ಪುಷಪ್ಸು, ಆಮೇಲೆ ರನ್ನಿಂಗು, ಆಮೇಲೆ ಮೆಡಿಟೇಷನು. ಓಕೆ, ಅದಾದ ತಕ್ಷಣ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸ್ವಲ್ಪ ಇವತ್ತು ತುಂಬ ಹೆವಿ ಮಾಡಿಬಿಟ್ಟಿದೆ ರನ್ನಿಂಗು, ಸ್ವಲ್ಪ ಪುಷಪ್ಸು ಎಲ್ಲ ಹೆವಿ ಆದ ತಕ್ಷಣ ಫುಲ್ ಮನುಷ್ಯ ಬೆವತ್ಬಿಟ್ಟಿತ್ತು. ಅದಾದಮೇಲೆ ನೆಕ್ಸ್ಟ್ ನಾನು ಸೀದಾ ಮನೆಗೆ ಬಂದೆ. ಮನೆಗೆ ಬಂದು ನನ್ನ ಡ್ರೆಸ್ ಎಲ್ಲ ತೆಗೆದು ಡೈರೆಕ್ಟ್ ನಾನು ಸ್ನಾನ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿದೆ. ಸ್ನಾನ ಮಾಡಿ ಬಂದು ಮತ್ತೆ ನೀರು ಕುಡಿದೆ, ಬಿಸಿನೀರು. ನಾನು ಹತ್ತತ್ರ ಬೆಳಗ್ಗೆ ನಾನು 5 ಗಂಟೆಯಿಂದ 8 ಗಂಟೆ ಒಳಗೆ ಆಲ್ಮೋಸ್ಟ್ ಒಂದು 2 ಲೀಟರ್ ನೀರು ಕುಡಿತೀನಿ ಕಂಪಲ್ಸರಿ. ಅದು ಆದ್ಮೇಲೆ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಟೈಮು. ವಿಡಿಯೋ ಮಾಡೋ ಸಲ ಸ್ವಲ್ಪ ಟೈಮ್ ಜಾಸ್ತಿ ಹೋಗ್ಬಿಟ್ಟಿತ್ತು. ಹಿಂಗೆ ಸ್ವಲ್ಪ ನಾನು
ಬೇಗ ಬೇಗ ರೆಡಿ ಆಗ್ತಾ ಇದ್ದೆ. ನಾನು ಶಾಪ್ ಓಪನ್ ಮಾಡ್ಬೇಕಂತೇಳಿ. ಅದಕ್ಕೆ ನಾನು ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇದ್ದೆ. ಆಮೇಲೆ ನೆಕ್ಸ್ಟ್ ನಾನು ಸ್ವಲ್ಪ ನಾನು ಸ್ಟಡಿ ಟೇಬಲ್ ಮೇಲೆ ನಾನು ಕಂಪಲ್ಸರಿ ದೀಪ ಇಟ್ಟಿರ್ತೇನೆ. ಸ್ವಲ್ಪ ಅದನ್ನ ದೀಪನ ಬೆಳಗಿಸಿ ಸ್ವಲ್ಪ ನನಗೆ ಪಾಸಿಟಿವ್ ಆಗಿರ್ಲಿ ಅಂತೇಳಿ ಆ ದೀಪನ ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡ್ತಾ ಇರ್ತೇನೆ. ಆಮೇಲೆ ಒಂದು 5 ನಿಮಿಷ ನಾನು ಡೈಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ, ನಮ್ಮ ದಿನ ಚೆನ್ನಾಗಿರ್ಲಿ ಅಂತೇಳಿ. ಬೇಕು ಅದು. ಅದಾದ್ಮೇಲೆ ನಮ್ಮ ಆರೋಗ್ಯದ ಸಲುವಾಗಿ ಕ್ಯಾಜುವಲ್ ಆಗಿ ಶೇಂಗಾ, ಆಮೇಲೆ ಕಡಲೆ ನೆನೆ ಇಟ್ಟಿದ್ದು, ಆಮೇಲೆ ಒಂದಿಷ್ಟು ಬಾದಾಮಿ, ಗೋಡಂಬಿ, ಆಮೇಲೆ ಮನುಕ್ ಒಂದಿಷ್ಟು ಒಂದು 5-6 ಪೀಸು ಡೈಲಿ ತಿಂದು 5 ನಿಮಿಷ ನಾನು ಬೆಳಗ್ಗೆ 5 ನಿಮಿಷ ಒಂದು ರೀಡ್ ಮಾಡಿ ನಾನು ಡೈಲಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.